ಹಾಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಾಳೆಯಿಂದ ತನಿಖೆ ಶುರುವಾಗಲಿದೆ. ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ತನಿಖೆಗೆ ಅಧಿಕಾರಿಗಳು ಕೂಡ ಸಜ್ಜಾಗಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ 4 ತಂಡಗಳನ್ನಾಗಿ ಮಾಡಿಕೊಂಡು ನಿನ್ನೆ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಮೀಟಿಂಗ್ ಆಗಿದೆ. ಲೋಕಾಯುಕ್ತಕ್ಕೆ ಸಂಬಂಧಪಟ್ಟಂಗೆ ಮೈಸೂರು ಲೋಕಾಯುಕ್ತ ದಳಕ್ಕೆ ಸಂಬಂಧಪಟ್ಟ ಹಾಗೆ 90 ದಿನದಲ್ಲಿ ತನಿಖೆ ಮುಗಿಸುವಂತೆ ಕೋರ್ಟ್ ಸೂಚನೆ ಒಂದು ಟೈಮ್ ಬೌಂಡ್ ಅನ್ನು ಹಾಕಿಕೊಟ್ಟಿರುವಂತಹ ಕಾರಣಕ್ಕಾಗಿ ತನಿಖೆಗಾಗಿ ಲೋಕಾಯುಕ್ತ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನಾಳೆಯಿಂದ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿನ ದಾಖಲೆಗಳ ಸಂಗ್ರಹ ಪ್ರಕ್ರಿಯೆ ನಡೆಯುತ್ತೆ. ಅಗತ್ಯ ಇದ್ರೆ ಕಚೇರಿಗೆ ಬರುವಂತೆ ದೂರುದಾರರಿಗೂ ಸೂಚನೆಯನ್ನ ಕೊಡಲಾಗುತ್ತೆ. ಹಾಗೆ ಯಾರ್ಯಾರನ್ನ ವಿಚಾರಣೆಗೆ ಒಳಪಡಿಸಬೇಕೋ ಅಂತವರನ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ಒಳಪಡಿಸುವಂತ ಚಾನ್ಸಸ್ ಕೂಡ ಇದೆ. ಅಂತ ವಿಚಾರಣೆಗೆ ಒಳಪಡಿಸುವ ಪ್ರಮೇಯತೆ ಬಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನೇ ಮೊದಲಿಗೆ ವಿಚಾರಣೆಗೆ ಒಳಪಡಿಸಬೇಕಾದಂತದ ಅನಿವಾರ್ಯತೆ ಬರಬಹುದು. ಯಾಕೆ ಅಂತ ಅಂದ್ರೆ ಈ ಪ್ರಕರಣದ A1 ಆರೋಪಿ ಅವರೇ ಆಗಿದ್ದಾರೆ. ಈ ಕಾರಣಕ್ಕಾಗಿ ಈಗ ವಿಚಾರ ಅಂತಂದ್ರೆ ಲೋಕಾಯುಕ್ತ ಸಂಸ್ಥೆ ಮುಖ್ಯಮಂತ್ರಿಗಳ ಅಧೀನದಲ್ಲೇ ಬರುವಂತ ಕಾರಣಕ್ಕಾಗಿ ಇವರದ್ ಹೆಂಗೆ ವಿಚಾರಣೆಯನ್ನ ನಡೆಸ್ತಾರೆ ಅಥವಾ ಇವರದ್ ಹೆಂಗ್ ತನಿಖೆಯನ್ನ ಸಮರ್ಪಕವಾಗಿ ಮಾಡ್ತಾರೆ, ಪಾರದರ್ಶಕವಾಗಿ ಮಾಡ್ತಾರೆ, ಕಟ್ನಿಟ್ಟಾಗಿ ಮಾಡ್ತಾರೆ ಅನ್ನುವಂಥದ್ದು ಈಗ ದೂರುದಾರರು ಇಡ್ತಾ ಇರುವಂತ ಪ್ರಶ್ನೆ. ವಿರೋಧ ಪಕ್ಷದವರು ಕೂಡ ಅದನ್ನೇ ಮೇಲಿನ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದೇನೇ ಇದ್ರೂ ಕೂಡ ಈಗ ಎಫ್ಐಆರ್ ಅಂತೂ ದಾಖಲಾಗಿದೆ. ಈಗ ತನಿಖೆ ಮಾಡುವಂತ ನಿಟ್ಟಿನಲ್ಲಿ ತಂಡಗಳನ್ನು ಕೂಡ ರಚನೆ ಮಾಡಲಾಗಿದೆ. ಇದು ಹೇಗೆ ಸಾಗುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಹೊಸ ಸಂಕಷ್ಟ ಶುರುವಾಗಬಹುದು ಅಂತ ಚಾನ್ಸಸ್ ಇದೆ. ಯಾಕಂತಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ಗೂ ಕೂಡ ಸ್ನೇಹಮಯಿ ಕೃಷ್ಣ ಅನ್ನೋರು ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿನ ದೂರುದಾರರು ಅವರು ದೂರನ್ನ ದಾಖಲಿಸಿದ್ದಾರೆ. ಇಮೇಲ್ ಹಾಗೆ ಪತ್ರದ ಮುಖೇನವಾಗಿ ಸ್ನೇಹಮಯಿ ಕೃಷ್ಣ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅರೆ ಇಡಿಗೂ ಇದಕ್ಕೂ ಏನ್ ಸಂಬಂಧ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಬೆಂಗಳೂರಿನಲ್ಲಿರುವಂತ ಇಡಿ ನಿರ್ದೇಶಕರಿಗೆ ಅವರು ದೂರನ್ನ ಕೊಟ್ಟಿದ್ದು ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಮುಖೇನವಾಗಿ ತನಿಖೆ ನಡೆಸಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಯಾಕೆ ಮನಿ ಲ್ಯಾಂಡ್ರಿಂಗ್ ಇದಕ್ಕೆ ಹೇಗೆ ಸಂಬಂಧ? ಸಿದ್ದರಾಮಯ್ಯ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಪತ್ನಿ ಹೆಸರಿನಲ್ಲೇ ಅಕ್ರಮವಾಗಿ 14 ನಿವೇಶನವನ್ನ ಪಡೆದಿದ್ದಾರೆ. ಮೂಡಾದಲ್ಲಿ ಬಹಳಷ್ಟು ಅವ್ಯವಹಾರ ನಡೆದಿದೆ. ಹೀಗಾಗಿ ಇದು ಇಡಿ ತನಿಖೆ ನಡೆಸೋದಕ್ಕೂ ಕೂಡ ಯೋಗ್ಯ ಅಂತ 6 ಪುಟಗಳ ಪತ್ರವನ್ನ ಸದ್ಯ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಬರೆದಿದ್ದಾರೆ. ಬಟ್ ಇದನ್ನ ಇಡಿ ಅದ್ ಹೇಗೆ ಪುರಸ್ಕರಿಸುತ್ತೆ ಅಥವಾ ಇಡಿ ವ್ಯಾಪ್ತಿಗೆ ಇದು ಬರುತ್ತಾ, ಇದನ್ನೆಲ್ಲ ನಾವಿನ್ನು ನೋಡ್ಬೇಕಿದೆ. ಇಡಿ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಪ್ರತಿಕ್ರಿಯೆಯನ್ನ ಕೊಡುತ್ತಾ ಅನ್ನುವಂಥದ್ದನ್ನ ಗಮನಿಸಬೇಕಿದೆ. ಯಾಕಂದ್ರೆ ಸಿಬಿಐ ಈಗ ಇನ್ಮುಂದೆ ನೇರವಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಸಿಬಿಐ ಎಂಟರ್ ಆಗೋದು, ಕೆಲ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ಅದಕ್ಕೆಲ್ಲ ನಿರ್ಬಂಧ ಹೇರುವಂತ ನಿಟ್ಟಿನಲ್ಲಿ ಸರ್ಕಾರ ಈಗ ಆಲ್ರೆಡಿ ಒಂದು ನಿರ್ಧಾರಕ್ಕೆ ಬಂದು ಮೊನ್ನೆ ತಾನೇ ಸಚಿವ ಸಂಪುಟ ಸಭೆಯಲ್ಲಿ ಕೆಲ ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗಿದೆ. ಸೊ ಈಗ ಇಡಿ ತನಕ ಕಂಪ್ಲೇಂಟ್ ಹೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಕುತೂಹಲ ಮೂಡಿಸ್ತಾ ಇದೆ ಈ ಸಂಗತಿ. ಸಿದ್ದರಾಮಯ್ಯ ವಿರುದ್ಧ ಅಷ್ಟೇ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯ ಅವರ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನು ಸಾವಿರಾರು ನಿವೇಶನಗಳಿಗೆ ಸಂಬಂಧಪಟ್ಟಾಗೆ ಸಾವಿರಾರು ಕೋಟಿಗಳ ಅವ್ಯವಹಾರ ನಡೆದಿದೆ, ಅದರೆಲ್ಲ ಸಮಗ್ರ ತನಿಖೆ ನಡೆಸಬೇಕು ಅಂತೇಳಿ. ಸೊ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಸರ್. ಸಣ್ಣ ಪುಟ್ಟ ಭ್ರಷ್ಟಾಚಾರ ಅಲ್ಲ, ಅದನ್ನು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅಷ್ಟು ದಾಖಲಾತಿಗಳು ಕೂಡ ಅಲ್ಲಿದೆ. ಅದೆಲ್ಲ ಒಂದು ಸಮಗ್ರ ತನಿಖೆ ನಡೆಸಬೇಕಾದ್ರೆ ಬರೀ ಲೋಕಾಯುಕ್ತದಿಂದ ಅಥವಾ CBI ತನಿಖೆ ನಡೆಸೋ ಸೂಕ್ತ ಅಲ್ಲ. ಯಾವ ತನಿಖಾ ಸಂಸ್ಥೆಗಳಿದೆ ಎಲ್ಲ ತನಿಖೆ ಸಂಸ್ಥೆಗಳು ತನಿಖೆ ನಡೆಸೋ ಸೂಕ್ತ ಅನ್ನೋದು ಹಿನ್ನೆಲೆಯಲ್ಲಿ ಮತ್ತು ಅಕ್ರಮ ಹಣ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ಜಾರಿ ನಿರ್ದೇಶನ ತನಿಖೆ ಮಾಡೋ ಸೂಕ್ತ ಇರೋದ್ರಿಂದ ಸೊ ನಾನು ಅವ್ರಿಗೂ ಕೂಡ ಒಂದು ಮನವಿ ಪತ್ರವನ್ನು ಮೊನ್ನೆ ಇಮೇಲ್ ಮೂಲಕ ಕಳಿಸಿದ್ದೀನಿ. ಸೊ ನಾಳೆ ಅಧಿಕೃತವಾಗಿ ಅವ್ರ ಕಚೇರಿಗೆ ಕೂಡ ಸಲ್ಲಿಸ್ತಾ ಇದ್ದೀನಿ. ಸಿದ್ದರಾಮಯ್ಯ